ಹಾಯ್ ಅಣ್ಣ, ಗೋಲ್ಡ್ ಡೈಲಿ ಮೇಲ್ ಹೋಗ್ತಾ ಇದೆ, ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ಅದನ್ನು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದಾ ಬೆಸ್ಟಾ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಬೆಟ್ರಾ? ಗೋಲ್ಡ್ ವರ್ಸಸ್ ಸ್ಟಾಕ್ ಮಾರ್ಕೆಟ್. ಹೌದು, ಗೋಲ್ಡ್ ರೀಸೆಂಟ್ಲಿ ಮೇಲ್ ಹೋಗ್ತಾ ಇದೆ. ಲಾಸ್ಟ್ 2-3 ಇಯರ್ಸಿಂದನೂ ಕಂಟಿನ್ಯೂಸ್ಲಿ ಮೇಲ್ ಹೋಗ್ತಾ ಇದೆ. ನನ್ನ ಪ್ರಕಾರ ಇನ್ನೂ ಸ್ವಲ್ಪ ಗೋಲ್ಡ್ ಮೇಲ್ ಹೋಗ್ಬೋದು. ಬಟ್ ಸ್ಟಾಕ್ ಮಾರ್ಕೆಟ್ನ ಯಾವ ಅಸೆಟ್ ಕ್ಲಾಸ್ಗಳು ಬೀಟ್ ಮಾಡೋಕ್ಕಾಗಲ್ಲ. ಅದೇ ಬೇರೆ ಇನ್ವೆಸ್ಟ್ಮೆಂಟು, ಇದೇ ಬೇರೆ ಇನ್ವೆಸ್ಟ್ಮೆಂಟು, ಎರಡನ್ನೂ ಕಂಪೇರ್ ಮಾಡಬೇಡಿ. ಸ್ಟಾಕ್ ಮಾರ್ಕೆಟ್ನ ಯಾಕೆ ಬೇರೆ ಅಸೆಟ್ ಕ್ಲಾಸ್ಗಳು ಬೀಟ್ ಮಾಡೋಕ್ಕಾಗಲ್ಲ ಅಂದರೆ ಸಿಂಪಲ್ ರೀಸನ್ನು. ನೀವೇ ಯೋಚನೆ ಮಾಡಿ, ಗೋಲ್ಡ್ ಎವ್ರಿ ಇಯರ್ ಮೇಲ್ ಹೋಗುತ್ತೆ ಅಂದ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ಗಿಂತ ಜಾಸ್ತಿ ಮೇಲ್ ಹೋಗುತ್ತೆ ಅಂದ್ಕೊಳ್ಳಿ, ಸ್ಟಾಕ್ ಮಾರ್ಕೆಟಿಂದ ಎವ್ರಿ ಇಯರ್ ಮೇಲ್ ಹೋಗುತ್ತೆ ಅಂದ್ಕೊಳ್ಳಿ. ಈಗ ತುಂಬ ಜನ ಬಿಸ್ನೆಸ್ ಮಾಡೋರು ಏನು ಥಿಂಕ್ ಮಾಡ್ತಾರೆ? ಈ ಮುಖೇಶ್ ಅಂಬಾನಿ ಏನು ಥಿಂಕ್ ಮಾಡ್ತಾನೆ? ನಾನು ಯಾಕೆ ರಿಲಯನ್ಸ್ ಸ್ಟೋರ್ನ ನಡೆಸಬೇಕು, ನಾನು ಯಾಕೆ ಬಂದ್ಬಿಟ್ಟು ರಿಲಯನ್ಸ್ ಟ್ರೆಂಡ್ನ ನಡೆಸಬೇಕು, ನಾನು ಯಾಕೆ ರಿಲಯನ್ಸ್ ಪೆಟ್ರೋಲಿಯಂನ ನಡೆಸಬೇಕು, ಎಲ್ಲನೂ ಮಾರ್ಬಿಡ್ತೀನಿ, ತಗೊಂಡೋಗಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬಿಡ್ತೀನಿ. ಬಿಕಾಸ್ ಬಿಸ್ನೆಸ್ ಮಾಡಿ ಎಲ್ಲ ಎಂಪ್ಲಾಯ್ ಕರ್ಕೊಂಡು ಇದೆಲ್ಲ ತಲೆ ಕೆಡಿಸ್ಕೊಂಡು ನನಗೆ 15-16% ROE ಸಿಗುತ್ತೆ. ಅದ್ರ ಬದಲು ನಾನು ತಗೊಂಡೋಗಿ ಡೈರೆಕ್ಟಾಗಿ ಗೋಲ್ಡಲ್ಲಿ ಹಾಕ್ಬಿಟ್ರೆ ಗೋಲ್ಡೇ ನನಗೆ ಅಷ್ಟೊಂದು ರಿಟರ್ನ್ ಕೊಡ್ತಿದೆ ಅಂದರೆ ನಾನು ಯಾಕೆ ಬಿಸ್ನೆಸ್ ಮಾಡಬೇಕು?